ಸ್ವಾತಂತ್ರ್ಯವನ್ನು ಧರಿಸ್ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಬಡವರ ಹಿತದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಮೋದಿ ಅವರು ಬಂದದ್ರಿಂದ ಇನ್ನೂ ಸ್ವಲ್ಪ ಅಪಾಯ ಜಾಸ್ತಿ. 1 ಲಕ್ಷದ ಅಂತರದಿಂದ ಲೀಡ್ ಬರ್ತದೆ. ಎಚ್ ಡಿ ಕೋಟೆ ತಾಲೂಕು ಒಂದರಲ್ಲೇ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಪಕ್ಷದಿಂದ ಕಾಮನ್ ಪೀಪಲ್ನ ಹೇಳಿಕೆ ಸಾಧ್ಯತೆ ಇಲ್ಲ. ಬಹುಶಃ ಬಿ ಜೆ ಪಿಗೆ ನೆಲೆನೇ ಇಲ್ಲ. ಎಲ್ಲಿ ಎಚ್ ಡಿ ಕೋಟೆಯಲ್ಲಿ ನೆಲೆ ಇಲ್ಲ. ಮಾನ್ಯ ಮತದಾರರಿಗೆ, ಈ ಕ್ಷೇತ್ರದ ಮತದಾರರಿಗೆ ಹಾಗೂ ತಾಲೂಕಿನ ಎಲ್ಲ ಮತದಾರರಿಗೆ ನಾನು ಹೇಳೋದಿಷ್ಟೇ, ಸ್ವಾತಂತ್ರ್ಯವನ್ನು ಧರಿಸ್ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಬಡವರ ಹಿತದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಸಂವಿಧಾನವನ್ನು ರೂಪಿಸಿದಂಥದ್ದು ಕಾಂಗ್ರೆಸ್ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಫಲವಾಗಿ ಇವತ್ತು ರಿಸರ್ವೇಷನ್ ಎಲ್ಲ ಅಂಗಗಳಲ್ಲೂ ಕೂಡ ರಿಸರ್ವೇಷನ್ಸ್ ಇದೆ. ಬಡವರಿಗೆ ಏಳಿಗೆಗಾಗಿ ನೂರಾರು ಕಾರ್ಯಕ್ರಮಗಳನ್ನು ಹಾಕಿದೆ. 20 ಅಂಶದ ಇಂದಿರಾ ಗಾಂಧಿಯವರ 20 ಅಂಶದ ಕಾರ್ಯಕ್ರಮ ಫಲವಾಗಿ ಎಲ್ಲರಿಗೂ ಕೂಡ ಸವಲತ್ತು ಆ 20 ಅಂಶದ ಕಾರ್ಯಕ್ರಮ ಪ್ರಕಾರ ಸಿಕ್ಕಿದೆ. ಈಗಲೂ ಕೂಡ ಆ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಈ ಕಾರಣದಿಂದ ಮಹಾಜನತೆಯಲ್ಲಿ ನನ್ನ ಕಳಕಳಿಯಿಂದ ಮನವಿ, ಈ ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೇ ಪಕ್ಷದಿಂದ ಸಾರ್ವಜನಿಕವಾಗಿ ಬಡವರಿಗೆ ಏಳಿಗೆಗೆ ಅಭಿವೃದ್ಧಿ ಅಥವಾ ಏನೋ ಈ ಆರ್ಥಿಕವಾಗಿ ಹೀನತೆ ಇರತಕ್ಕಂಥವ್ರನ್ನ ಸಬಲತೆಗೊಳಿಸ್ಲಿಕ್ಕೆ ಬೇರೆ ಯಾವ ಪಕ್ಷದಿಂದ ಸಾಧ್ಯವಿಲ್ಲ. ಅದಾಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ, ಅದು ಜನರಿಗೆ ಮನವರಿಕೆ ಆಗಿದೆ. ದಯಮಾಡಿ ನಾನು ಮತದಾರ ಬಂಧುಗಳಲ್ಲಿ, ತಾಲೂಕಿನ ಮತದಾರ ಬಂಧುಗಳಲ್ಲಿ, ಕ್ಷೇತ್ರದ ಮತದಾರ ಬಂಧುಗಳಲ್ಲೂ ಮತ್ತು ರಾಜ್ಯದ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ಸಿಂದ ಬಲಪಡಿಸಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ, ನಿಮ್ಮ ಉದ್ಧಾರ ಕೂಡ ಆಗ್ತದೆ, ರಾಷ್ಟ್ರದ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಇಲ್ಲ, ಮೋದಿಯವರು ಮೈಸೂರು ಬಂದು ಹೋಗಿರ್ತಕ್ಕಂಥ ವಿಚಾರ ಗೊತ್ತಿದೆ, ಪತ್ರಿಕೆಗಳೆಲ್ಲ ನೋಡಿದ್ದೀವಿ. ಮೋದಿಯವರು ಬಂದದ್ರಿಂದ ಇನ್ನೂ ಸ್ವಲ್ಪ ಅಪಾಯ ಜಾಸ್ತಿ ಆಗಿದೆ. ಯಾಕೆಂದರೆ ಮೋದಿಯವರು ಬಂದ ಮೇಲೆ ಮೋದಿಯವ್ರನ್ನ ಕ್ವಶನ್ ಮಾಡ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನ ಪತ್ರಿಕೆಯಲ್ಲಿ ನೋಡಿದ್ದೀವಿ, ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀವಿ. ಅವ್ರು ಕೊಟ್ಟಂಥ ಆಶ್ವಾಸನೆಗಳು, ಹಿಂದೆ ನಡ್ಕೊಂಡಂಥ ರೀತಿಗಳು, ರೈತರ ಬದುಕನ್ನು ಉತ್ತಮ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ನೌಕರಿನ ದೊರಕಿಸ್ಕೊಡ್ತೇವೆ, ಇಂಡಸ್ಟ್ರೀಸ್ನ ಕೊಡ್ತೇವೆ, ವಿಶೇಷವಾದಂಥ ಸವಲತ್ತನ್ನು ಕೊಡ್ತೇವೆ ಅಂತೇಳಿ ಒತ್ತು ಕೊಟ್ಟು ಮಾತಾಡಿದರು. ಬಟ್ ಈಗ ನೋಡಿದಾಗ ಅಂಥವು ಯಾವ ಸವಲತ್ತುಗಳು ದೊರಕುವಂಥ ಪ್ರಯತ್ನ ಆಗಿಲ್ಲ. ಯುವಕರಿಗಾಗಲಿ, ಮಹಿಳೆಯರಿಗಾಗಲಿ, ಯಾರಿಗೂ ರೈತರಿಗಾಗಲಿ ವಿಶೇಷ ಕಾರ್ಯಕ್ರಮನ ಅಳವಡಿಸಿಲ್ಲ ಅನ್ನೋದು ಗೊತ್ತಾಗಿದೆ. ಆದ್ದರಿಂದ ಅವ್ರದ್ದು ಸುಳ್ಳು ಪೊಳ್ಳು ಮಾತುಗಳು, ಓಟನ್ನು ಪಡೆಯೋಕ್ಕೋಸ್ಕರವಾಗಿ ವಿವಿಧ ಬಗ್ಗೆಗಳಲ್ಲಿ ಮಾತನಾಡಿ ಜನರನ್ನ ಮೋಸ ಹೋಗ್ತಾರೆ ಅಂತಕ್ಕಂಥ ವಿಚಾರ ವೇದ್ಯವಾಗಿದೆ. ಅದರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಅವರವರು ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟಿದ್ದರು, ಅದು ಯಾವ್ಯಾವ ರೀತಿಯಲ್ಲಿ ವಿಫಲವಾಗಿದೆ, ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಖಂಡಿತ ಒಂದು ಹೇಳ್ತೀವಿ. ಈಗ ತಮಗೆ ಗೊತ್ತು, ನಾವು ಕಾರ್ಯಕ್ರಮ ರೂಪ ಮಾಡಿದ್ದೀವಿ, ಅದರಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಅದು ಹಂತವಾಗಿ ಹೋಗ್ತಾ ಇದೆ. ಈಗಾಗಲೇ ಬಹುಮಟ್ಟಿಗೆ ಒಂದು 80% ಅಷ್ಟು ಹೋಗಿದೆ. ಇನ್ನು ಉಳಿದಂಥ ಒಂದು 20% ಕೂಡ ಮುಟ್ಟುತ್ತೆ. ಅದರಲ್ಲೇನು ವಿಫಲತೆ ಕಾಣೋದಿಲ್ಲ, ಸಫಲತೆ ಆಗ್ತದೆ. ಸ್ವಲ್ಪ ವಿಳಂಬ, ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ, ಅಥವಾ ಇದು ಏನು ದಾಖಲಾತಿಗಳನ್ನ ಕೊಡೋದ್ರಲ್ಲಿ ವಿಳಂಬ, ಟೆಕ್ನಿಕಲ್ ದೃಷ್ಟಿಯಿಂದ ಸ್ವಲ್ಪ ತೊಡಕಾಗಿದ್ದಿರ್ಬೋದು. ಇಲ್ಲಿಂದನ ನನ್ನ ಅಂದಾಜು ಪ್ರಕಾರ ಈ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಲೆಕ್ಕ ಹಾಕಿದ್ರೆ 1 ಲಕ್ಷದ ಅಂತರದಿಂದ ಲೀಡ್ ಬರ್ತದೆ. ಎಚ್ ಡಿ ಕೋಟೆ ತಾಲೂಕು ಒಂದರಲ್ಲೇ. ತಮಗೆ ಗೊತ್ತಿದೆ, ಕಾಂಗ್ರೆಸ್ಸು ದೀನದಲಿತರ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಬಡವರ ಏಳಿಗೆಗೋಸ್ಕರವಾಗಿ ಏನೇನು ಕಾರ್ಯಕ್ರಮ ಹಾಕೊಂಬಂದಿದೆ. ಮತ್ತು ಇಂದಿರಾ ಗಾಂಧಿಯವರು 20 ಅಂಶದ ಕಾರ್ಯಕ್ರಮದಲ್ಲಿ ಇವರು ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ ಅರಸನವ್ರ ಪೀರಿಯಡಲ್ಲಿ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕದಲ್ಲೇ ಮೊದಲು ಇಂಪ್ಲಿಮೆಂಟ್ ಮಾಡಿದ್ದು 20 ಅಂಶದ ಕಾರ್ಯಕ್ರಮ. ಆ 20 ಅಂಶದ ಕಾರ್ಯಕ್ರಮ ಚೌಕಟ್ಟಿನಲ್ಲಿ ಬಹುತೇಕ ಸಹಾಯ ಜನರಿಗಾಗಿದೆ. ಅಂಥ ಒಂದು ಕಾರ್ಯಕ್ರಮನ ಮಾಡಿದಂಥ ಕಾಂಗ್ರೆಸ್ಗೆ ಇವತ್ತು ಇವರು ಒಳೆ ಇಟ್ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇವರೇ ಬಂಡವಾಳಶಾಹಿಗಳು. ಬಿ ಜೆ ಪಿಯವರು ಅಂದರೆ ಬಂಡವಾಳಶಾಹಿಗಳು, ಇಂಡಸ್ಟ್ರೀಸು ಇವರು ಮಾಡೋದ್ರಿಂದ ಅವ್ರಗಡೆಗೆ ಸಹಾಯಕವಾಗುವಂಥ ಒಂದು ಕಾರ್ಯನ ಇವರು ಹಾಕ್ಕೊಂಡಿದ್ದಾರೆ.
ಬಡವರ ಏಳಿಗೆಗೋಸ್ಕರ ಏನೂ ಕಾರ್ಯಕ್ರಮ ಇಲ್ಲ. ಬಡವರು ಅವರ ಕಣ್ಣಲ್ಲಿಲ್ಲ, ಅವ್ರ ಸುಳಿವಿನಲ್ಲೂ ಇಲ್ಲ. ಆಗಿರೋದ್ರಿಂದ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಪಕ್ಷದಿಂದ ಕಾಮನ್ ಪೀಪಲ್ನ ಏಳಿಗೆ ಸಾಧ್ಯತೆ ಇಲ್ಲ ಅಂತ ಜನ ಮಂದಟ್ಟಾಗಿದ್ದಾರೆ. ಜೊತೆಗೆ ವಿಶೇಷತ ಈ ಭಾಗದಲ್ಲಿ ನಮ್ಮ ತಾಲೂಕಲ್ಲಿ ಗಿರಿಜನರು, ಹರಿಜನರು ವಿಶೇಷವಾಗಿದ್ದಾರೆ. ಹಿಂದುಳಿದಂಥವರು, ಅಲ್ಪಸಂಖ್ಯಾತರು ಎಲ್ಲ, ಅವರೆಲ್ಲರೂ ಕೂಡ ಬಹುಶಃ ಕಾಂಗ್ರೆಸ್ನ ಈ ಹಿಂದಿನಿಂದ ಆಶೀರ್ವದಿಸ್ಕೊಂಡು ಬಂದಿದ್ದಾರೆ, ಈಗಲೂ ಆಶೀರ್ವದಿಸಿದ್ದಾರೆ. ಆ ಕಾರಣದಿಂದ ಬಹುಶಃ ಬಿ ಜೆ ಪಿಗೆ ನೆಲೆನೇ ಇಲ್ಲ. ಎಲ್ಲಿ HD ಕೋಟೆಯಲ್ಲಿ ನೆಲೆ ಇಲ್ಲ. ನಮಗೆ ಸಣ್ಣ ಪುಟ್ಟ ಫೈಟ್ ಕೊಡ್ತಿದ್ದದ್ದು ಜೆ ಡಿ ಎಸ್ ನಿಜ ಸರ್. JDS ಈಗ JDS ಏನಾಗಿದೆ, ಅದರ ಅಸ್ತಿತ್ವನೇ ಕಳ್ಕೊಂಡಂಗೆ ಆಗಿದೆ. ಅವ್ರು ಎಲ್ಲಿ ಸೇರಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಅವ್ರ ಅಸ್ತಿತ್ವ ಉಳಿಗೋಸ್ಕರ BJP ಸೇರ್ಕೊಂಡಿದ್ದಾರೆ. BJP ಉಳಿಗೋಸ್ಕರ ಅಲ್ಲ, JDS ಉಳಿಗೋಸ್ಕರ BJP ಸೇರ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಒಂದು 3 ಸೀಟನ್ನು BJP ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಇವರೇನು ಎಷ್ಟು ಮಟ್ಟಿಗೆ ಗೆಲ್ತಾರೋ ಸೋಲ್ತಾರೋ ಅನ್ನೋದು ವಿಚಾರ. ಇವ್ರು ಗೆದ್ದರೂ ಇವ್ರಿಗೆ ಇಂಪಾರ್ಟೆನ್ಸ್ ಇಲ್ಲ, ಸೋತರೂ ಇಲ್ಲವೇ ಇಲ್ಲ. ಹಾಗಾಗಿ ಇದರ ನೇತೃತ್ವ ಅಸ್ತಿತ್ವ ಪೂರ್ಣ ಹೋಗ್ತದೆ. ನೇತೃತ್ವದಲ್ಲಿ ಅಸ್ತಿತ್ವನೇ ಹೋಗಿರ್ತಾರೆ. ಚುನಾವಣಾ 26ನೇ ತಾರೀಕು ನಂತರದಲ್ಲಿ ಚುನಾವಣಾ ದಿನಾಂಕ ಆದ ನಂತರ ಈ ಅಸ್ತಿತ್ವನೇ ಹೋಗಿರ್ತದೆ. BJPಯ ಒಂದು ಹೆಸರು ಕಾಂಗ್ರೆಸ್ ಹೆಸರೇ ಉಳಿಯೋದೇ ವಿನ ದಳದ ಹೆಸರು ಇರೋದಿಲ್ಲ ಅಂತ ನನ್ನ ಅನಿಸಿಕೆ.